ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ಬೆಳವಣಿಗೆ ಆಗಿದೆ. ಹೊಸ ಸಿಜಿಐ ಬರ್ತಿದ್ದಂಗೆ BR ಗವಾಯಿ ಅವರು ಬರ್ತಾ ಇದ್ದ ಹಾಗೆ ಅತಿ ದೊಡ್ಡ ತಿರುವಿನಂತೆ ಇದು ಭಾಸವಾಗ್ತಿದೆ. ತುಂಬಾ ಕಡಿಮೆ ಟೈಮು ಸಿಜಿಐ ಆಗಿ ಗವಾಯಿ ಅವರು ಉಳ್ಕೊಳ್ಳೋದು. ಯಾಕಂದ್ರೆ ಇದೇ ವರ್ಷದ ನವೆಂಬರ್ 23ಕ್ಕೆ ರಿಟೈರ್ಮೆಂಟ್ ಡೇಟ್ ಬಂದೇ ಬಿಡ್ತು. ಈಗಾಗಲೇ ಅವರು ಐತಿಹಾಸಿಕ ಜಡ್ಜ್ಮೆಂಟ್ ಕೊಟ್ಟಂತ ಪೀಠದಲ್ಲಿದ್ರು. ಅದು ನೋಟ್ ಬ್ಯಾನ್ ವಿಚಾರ ಇರಬಹುದು, ಆರ್ಟಿಕಲ್ 370 ರದ್ದು ಇರಬಹುದು, ಇದೆಲ್ಲ ಜಡ್ಜ್ಮೆಂಟ್ ಕೊಟ್ಟಂತಹ ಪೀಠದಲ್ಲಿದ್ದ BR ಗವಾಯಿ ಅವರು ಈಗ ವಕ್ಫ್ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಏನು ತೀರ್ಪು ಕೊಡಬಹುದು ಅನ್ನುವಂಥ ಕುತೂಹಲ ದೇಶವ್ಯಾಪಿ ಇರೋ ಹೊತ್ತಲ್ಲಿಯೇ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಸರ್ಕಾರಕ್ಕೆ ನಿಜಕ್ಕೂ ಅತಿ ದೊಡ್ಡ ಬಲ ಬಂದಂತಾಗಿದೆ. ಇವತ್ತೂ ಕೂಡ ಕೇಸು ವಿಚಾರಣೆಗೆ ಬರುತ್ತೆ. ಇದರ ನಡುವೆ ನೋಡಿ, ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಎಂಥ ಆಘಾತಕಾರಿ ವಿಷಯ ಇದು ಅಂತ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಂಜೀವ್ ಖನ್ನಾ ಅವರು ಸಿಜಿಐ ಆಗಿದ್ದಾಗ ನೂರಾರು ಅರ್ಜಿಗಳು ಹೋದವಲ್ಲ, ಎಲ್ಲ ಒಟ್ಟಿಗೆ 7-8 ಅರ್ಜಿಗಳನ್ನು ಕೈಗೆತ್ಕೊಂಡಿದ್ದಾರೆ. ಈಗ ಎಲ್ಲ 100 ವಿಚಾರಣೆ ಮಾಡೋಕ್ಕಾಗಲ್ಲ, ಅದರಲ್ಲಿರುವಂಥ ಅಂಶಗಳನ್ನೆಲ್ಲ ಸೇರಿಸಿ ವಕ್ಫ್ ತಿದ್ದುಪಡಿ ಮೇಲೆ ವಿಚಾರಣೆ ಆಗ್ತಿದೆ. ಬಹುತೇಕ ಪ್ರತಿಪಕ್ಷಗಳ ಬಹುತೇಕ ಅರ್ಜಿಗಳು ಅಲ್ಲಿವೆ. ಕಾಂಗ್ರೆಸ್ನಿಂದ ಹಿಡಿದು ಬಹುತೇಕರು ಹೋಗಿದ್ದಾರೆ. ಸೊ ಈ ವಕ್ಫ್ ತಿದ್ದುಪಡಿ ಅನ್ನೋದು ಮೋದಿ ಸರ್ಕಾರದ ಅವಧಿಯ ಮತ್ತೊಂದು ಬಹುದೊಡ್ಡ ಹೆಜ್ಜೆ. ಐತಿಹಾಸಿಕ ಬದಲಾವಣೆಯನ್ನು ಮಾಡುವ ಮೂಲಕ ಇವರು ಕೂಡ ಈ ದೇಶದ ಕಾನೂನಿಗೆ ತಲೆಬಾಗಬೇಕು. ಎಲ್ಲರೂ ಒಂದೇ ಅಲ್ವಾ ಕಾನೂನು ಮುಂದೆ? ಎಲ್ಲ ಆಸ್ತಿಯನ್ನು ನಮ್ಮದು ಅಂತ ಹೇಳ್ಕೊಳ್ಳುವ ಅಥವಾ ನಮಗೆ ಬಯಸಿದ್ದನ್ನು ನಮ್ಮದು ಅಂತ ಹೇಳ್ಕೊಳ್ಳುವ ಇಂಥ ಹಕ್ಕು ಯಾರಿಗೂ ಇರೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಬದಲಾವಣೆಯನ್ನು ಮಾಡ್ತು ಸರ್ಕಾರ. ಅದಕ್ಕೆ ಭರ್ಜರಿ ಬಹುಮತದೊಂದಿಗೆ ಪಾಸು ಆಗಿದ್ದಾಯಿತು. ಬಟ್ ಇದು ಸರಿ ಇಲ್ಲ, ಇದು ಸಂವಿಧಾನಕ್ಕೆ ವಿರುದ್ಧ ಅಂತ ಕೋರ್ಟ್ಗೆ ಹೋಗಿದ್ದಾರಲ್ಲ ಗವಾಯಿ ಅವರು. ಐತಿಹಾಸಿಕ ತೀರ್ಪುಗಳನ್ನು ಈಗಾಗಲೇ ಬರೆದಿರುವಂತಹ ಗವಾಯಿ ಅವರು ಮತ್ತೊಂದು ಮಹತ್ವದ ಕೇಸನ್ನು ಈಗ ಕೈಗೆತ್ಕೊಂಡಂತಾಗಿದೆ. ಆರಂಭದಲ್ಲಿಯೇ ಆಘಾತ ಎದುರಾಗಿದೆ. ಪ್ರತಿಪಕ್ಷದವರು ಯಾರ್ಯಾರು ಅರ್ಜಿ ಹಾಕಿದ್ದಾರೋ ಅವ್ರಿಗೆ ತಡೆಯಾಜ್ಞೆ ಕೊಡಬೇಕು, ಈ ಕಾಯ್ದೆಗೆ ತಡೆಯಾಜ್ಞೆ ಕೊಡಬೇಕು ಅಂತ ಬಹಳ ಗಟ್ಟಿಯಾಗಿ ವಾದವನ್ನು ಮಂಡಿಸ್ತಾರೆ ಕಪಿಲ್ ಸಿಬಲ್ ಅವರು. ಆದರೆ ತಡೆಯಾಜ್ಞೆ ಸಾಧ್ಯವಿಲ್ಲ ಅನ್ನೋದನ್ನು ಸಿಜಿಐ BR ಗವಾಯಿ ಅವರು ಕ್ಲಿಯರ್ ಮಾಡಿದ್ದಾರೆ. ಸಂವಿಧಾನದಲ್ಲಿ ಅಥವಾ ಸಂಸತ್ ಮಾಡಿದ ಕಾನೂನಲ್ಲಿ ನಾವು ಬೇಕಾಬಿಟ್ಟಿ ಹಾಗೆಲ್ಲ ತಲೆ ಹಾಕೋಕ್ಕಾಗಲ್ಲ. ಅಂತಹ ಲೋಪ ಇದ್ದಲ್ಲಿ ಅಥವಾ ಏನೋ ಒಂದು ಬಹಳ ಸ್ಟ್ರಾಂಗ್ ಕೇಸ್ ಅಂದರೆ ಮಾತ್ರ ನಾವು ಮಧ್ಯಪ್ರವೇಶ ಮಾಡ್ತೀವಿ. ಅಲ್ಲಿ ತನಕ ನಾವು ತಡೆಯಾಜ್ಞೆ ಮತ್ತೊಂದು ಮಾಡೋದಕ್ಕಾಗಲ್ಲ ಅನ್ನೋದನ್ನು ಕಡ್ಡಿ ತುಂಡು ಮಾಡಿದಷ್ಟೇ ಕ್ಲಿಯರ್ ಆಗಿ BR ಗವಾಯಿ ಅವರು ಸ್ಪಷ್ಟಪಡಿಸಿದ್ದಾರೆ. ಇವತ್ತೂ ಕೂಡ ವಿಚಾರಣೆ ಇದೆ, ವಿಚಾರಣೆ ನಡೆಯುತ್ತೆ. ಆದರೆ ಅಂತಹ ಪ್ರಮುಖ ವಿಚಾರ ಇಲ್ಲದೆ ಇದ್ದಲ್ಲಿ, ಲೋಪ ಕಾಣಲಿಲ್ಲ ಅಂದರೆ ಅದನ್ನು ನಾವು ಬದಲಾಯಿಸೋಕ್ಕಾಗಲ್ಲ ಅಥವಾ ತಡೆಯಾಜ್ಞೆ ಕೊಡೋಕ್ಕಾಗಲ್ಲ ಅಂತ ಕ್ಲಿಯರ್ ಮಾಡಿದ BR ಗವಾಯಿ ಅವರು. ಕಪಿಲ್ ಸಿಬಲ್ ಅವ್ರು ಏನು ಹೇಳ್ತಾರೆ ಅಂದರೆ, ವಕ್ಫ್ ಅಂದರೆ ಅದು ಸುಮ್ಮನೆ ಒಂದು ಆಸ್ತಿ ಕೊಡೋದು ತಗೊಳ್ಳೋದು ಅಂತ ಅಲ್ಲ, ಅಲ್ಲಾಹುನಿಗೆ ಮಾಡಿದ ಶಾಶ್ವತ ದತ್ತಿ, ಅದು ಅಲ್ಲಾಹುನಿಗೆ ಕೊಡೋದು ಅನ್ನೋ ರೀತಿಯಲ್ಲಿ ವಾದ ಮಾಡ್ತಾರೆ. ಮತ್ತು ಹಿಂದೂಗಳ ಸೊ ಮುಸಲ್ಮಾನರ ವಕ್ಫ್ ಹಿಡಿತವನ್ನ ಮುಸಲ್ಮಾನರಿಂದಲೇ ಕಿತ್ಕೊಳ್ಳಾಗ್ತಿದೆ. ಹೊರಗಡೆಯವರು ಬಂದು ಇಲ್ಲಿ ಹೆಂಗ್ ಮೆಂಬರ್ ಆಗ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ಕಪಿಲ್ ಸಿಬಲ್ ಅವರು ಸಿಜಿಐ ಮುಂದೆ ಅಥವಾ ದ್ವಿಸದಸ್ಯ ಪೀಠದ ಮುಂದೆ ಇಡ್ತಾರೆ. ಆಗ BR ಗವಾಯಿ ಅವರು ಮಾಡೋ ಪ್ರಶ್ನೆ ನೋಡಿ, ವಾಟ್ ಅಬೌಟ್ ಬೋಧ್ಗಯಾ ಬುದ್ಧರ ಪವಿತ್ರವಾದ ಕ್ಷೇತ್ರ, ಹಾಗಾದ್ರಲ್ಲಿರೋರೆಲ್ಲ ಹಿಂದೂಗಳು, ಅದ್ಯಾಕೆ ಹಾಗೆ ಹಾಗಾದ್ರೆ ಅನ್ನುವಂಥ ವಿಷಯ ಅಲ್ಲಿ ಬರುತ್ತೆ. BR ಗವಾಯಿ ಅವರು ಅಲ್ಲೂ ಇದ್ದಾರಲ್ಲ ಅನ್ನೋ ಪ್ರಶ್ನೆಯನ್ನ ಹಾಕ್ತಾರೆ ಕಪಿಲ್ ಸಿಬಲ್ ಅವರ ವಾದಕ್ಕೆ. ನೀವು ಈ ರೀತಿ ಕೇಳ್ತೀರಿ ಅಂತ ಗೊತ್ತಿತ್ತು, ಆದರೆ ಬೋಧ್ಗಯಾದಲ್ಲಿ ಹಿಂದೂಗಳು ಬುದ್ಧರು ಇಬ್ಬರೂ ಕೂಡ ವರ್ಷಿಪ್ ಮಾಡಬಹುದು, ಆದರೆ ಮಾಸ್ಕ್ ಹಂಗಲ್ಲ, ಅಥವಾ ವಕ್ಫ್ ವಿಚಾರ ಹಂಗಲ್ಲ. ಇದು ಮಾಸ್ಕ್ಗೆ ಸಂಬಂಧಪಟ್ಟದ್ದು. ವಕ್ಫ್ ಅನ್ನೋದು ರಿಲಿಜಿಯಸ್ ವಿಚಾರವಾಗಿದೆ, ಇದು ಸೆಕ್ಯುಲರ್ ವಿಷಯ ಅಲ್ಲ, ಇದು ಒಂದು ರಿಲಿಜನ್ಗೆ ಸಂಬಂಧಪಟ್ಟದ್ದು ಅಂತ ಅವರದ್ದೇ ಆದಂಥ ಒಂದು ವಾದವನ್ನು ಮಂಡಿಸ್ತಾರೆ. ಆದರೆ ಕೋರ್ಟ್ಗೆ ಅದು ಕನ್ವಿನ್ಸ್ ಆದಂಗೆ ಕಾಣಿಸ್ಲಿಲ್ಲ. ಸೊ ಈಗ ಗಮನ ಸೆಳೀತಿರೋ ವಿಷಯ ಏನಪ್ಪ ಅಂತ ಕೇಳಿದ್ರೆ, ಗವಾಯಿ ಅವರು ಒಂದಂತೂ ಕಡ್ಡಿ ತುಂಡು ಮಾಡ್ದಂಗೆ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಕೋರ್ಟ್ ಅಭಿಪ್ರಾಯ ಹೇಳಿದ್ದಾಗಿದೆ, ಲೈನ್ ಹೇಳ್ತಿದೆ, ನಾವು ಇದಕ್ಕೆ ತಡೆಯಾಜ್ಞೆ ಕೊಡೋಕೆ ಸಾಧ್ಯವೇ ಇಲ್ಲ, ಅಂಥದ್ದೇನಿದೆ ಅನ್ನೋದನ್ನು ನೀವು ಮನವರಿಕೆ ಮಾಡಿಕೊಡಿ, ಅಂಥದ್ದು ದೊಡ್ಡ ವಿಷಯ ಅಥವಾ ತಪ್ಪು ಏನಿದೆ ಅನ್ನೋದನ್ನು ಹೇಳಿದ್ರೆ ನಾವು ಯೋಚನೆ ಮಾಡಬಹುದು, ಅದರ ಬಗ್ಗೆ ಮಾಡಬಹುದಪ್ಪ, ಬದಲಾವಣೆ ನಿಟ್ಟಿನಲ್ಲಿ ಹೆಜ್ಜೆ ಇಡಬಹುದು, ಸುಮ್ಮನೆ ಯಾಕೆ ಮಾಡೋಣ ಅನ್ನೋದನ್ನು BR ಗವಾಯಿ ಅವರು ಕ್ಲಿಯರ್ ಮಾಡಿದ್ದಾರೆ. ಸೊ ಈಗ ವಿಚಾರಣೆ ನಡಿಬೇಕಾಗಿರೋದು ಸುಮಾರು ಮಹತ್ವದ ವಿಚಾರಗಳಿವೆ ಇದರಲ್ಲಿ, ನೂರಾರು ಅರ್ಜಿಗಳಲ್ಲಿ.
ವಕ್ಫ್ ಬೈ ಯೂಸರ್ ಅಂದರೆ ಬಹಳಷ್ಟು ವರ್ಷಗಳಿಂದ ಬಳಸ್ಕೊಂಡು ಬಂದಿದ್ದಕ್ಕಾಗಿ ವಕ್ಫ್ ಆಸ್ತಿ ಆಗತ್ತಾ, ಒಂದು ಸಲ ಘೋಷಣೆ ಮಾಡಿಬಿಟ್ರೆ ಅದು ವಕ್ಫ್ ಆಸ್ತಿ ಆಗತ್ತಾ, ಇದೆಲ್ಲದರ ಬಗ್ಗೆ ವಿಚಾರಣೆ ಸುದೀರ್ಘವಾಗಿ ನಡೆಯೋದಕ್ಕಿದೆ. ಬಟ್ ತ್ವರಿತಗತಿಯಲ್ಲಿ ಇದನ್ನು ಕೈಗೆತ್ತಿಕೊಳ್ಳೋ ರೀತಿ ಕಾಣಿಸ್ತಿದೆ. ಯಾಕಂದರೆ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಆರಂಭದಲ್ಲೇ ಮನವಿ ಮಾಡಿತ್ತು ಖನ್ನಾ ಅವರ ಅವಧಿಯಲ್ಲಿ. ಇದು ಡೇ ಟು ಡೇ ಬೇಸಿಸಲ್ಲಿ ಆಗಿ ಪ್ರತಿದಿನವೂ ವಿಚಾರಣೆ ಆಗಿ ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಬೇಕು, ಕೋರ್ಟ್ ತೀರ್ಪನ್ನು ಪ್ರಕಟಿಸಬೇಕು ಅನ್ನುವಂಥ ಒಂದು ಮನವಿಯೂ ಕೂಡ ಇತ್ತು, ನಾವು ನೆನಪು ಮಾಡ್ಕೊಳ್ಬಹುದು. ಜೊತೆಗೆ ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ಅವರ ವಾದದಲ್ಲಿ ಇನ್ನೊಂದು ಗಮನ ಸೆಳೆದ ಅಂಶ, 5 ವರ್ಷ ಆಗಿರಬೇಕು, ಮುಸಲ್ಮಾನ್ ಧರ್ಮವನ್ನು ತಗೊಂಡು 5 ವರ್ಷ ಆಗಿದ್ರೆ ಮಾತ್ರ ವಕ್ಫ್ಗೆ ಆಸ್ತಿ ಕೊಡೋಕ್ಕಾಗತ್ತೆ ಅನ್ನೋದು ಎಷ್ಟು ಸರಿ? ಇದು ನಮ್ಮ ರಿಲಿಜಿಯನ್ಗೆ, ಯಾವ ರಿಲಿಜನ್ ಅನ್ನೋದಕ್ಕೆ ಪ್ರೂಫ್ ಕೊಡಬೇಕಾ? ಹಾಗಾದರೆ ಯಾರೋ ಒಬ್ಬರು ಸಾಯ್ತಾ ಇರ್ತಾರಪ್ಪ, ಅವರು ಮರಣಶೈಲಿದ್ದ ಸಮಯದಲ್ಲಿ ತಕ್ಷಣ ನಮಗೆ ವಕ್ಫ್ಗೆ ಕೊಡಬೇಕು ಅನ್ಸಿದ್ರೆ ನಮ್ಮ ಧರ್ಮವನ್ನು ಸಾಬೀತು ಮಾಡೋದಕ್ಕೆ 5 ವರ್ಷ ತಗೊಳ್ಳೋದಕ್ಕೆ ಹೆಂಗಾಗತ್ತೆ? ಸೊ ಇದು ಕೂಡ ಕಾನೂನಿಗೆ, ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅನ್ನುವಂಥ ವಾದವನ್ನು ಮಂಡಿಸಿರೋದು. ಈಗ ಸರ್ಕಾರದ ಪರ ವಕೀಲರು ಏನು ಹೇಳಿದ್ದಾರೆ ಅನ್ನೋದನ್ನು ಗಮನಿಸೋದಾದರೆ, ಈ ನಿಟ್ಟಿನಲ್ಲಿ ನಾವು ಕೋರ್ಟ್ ಏನೇನು ಕೇಳಿತ್ತು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೀವಿ. 3 ಅಂಶಗಳಿಗೆ ಈ ವಿಚಾರಣೆಯನ್ನು ಸೀಮಿತಗೊಳಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಯಾವ್ಯಾವ 3 ವಿಚಾರಗಳು ಅಂತ ಕೇಳಿದ್ರೆ, ವಕ್ಫ್ ಆಸ್ತಿಯಲ್ಲಿ ಸರ್ಕಾರಿ ಆಸ್ತಿಯನ್ನು ಗುರುತು ಮಾಡುವುದು ಮತ್ತು ಬೋರ್ಡ್ಗೆ ಮುಸಲ್ಮಾನೇತರರ ನೇಮಕದ ವಿಚಾರ, ಹಾಗೆ ಅದರ ಜೊತೆಗೆ ವಕ್ಫ್ ಬೈ ಯೂಸರ್, ಈ 3 ವಿಷಯಗಳಿಗೆ ಮಾತ್ರ ವಿಚಾರಣೆ ಸೀಮಿತಗೊಳಿಸಬೇಕು ಅಂತ ಸರ್ಕಾರದ ಪರ ಹಾಜರಿದ್ದ ಸಾಲಿಸಿಟರ್ ಜನರಲ್ ವಾದವನ್ನು ಮಂಡಿಸಿದ್ದಾರೆ. ಬಟ್ ಅದು ಹಂಗಾಗಲ್ಲ, ಅದು ಹೆಂಗೆ 3 ವಿಷಯಕ್ಕೆ ಸೀಮಿತಗೊಳಿಸೋಕ್ಕಾಗತ್ತೆ ಅನ್ನೋ ರೀತಿಯಲ್ಲಿ ಕಪಿಲ್ ಸಿಬಲ್ ಸೇರಿದಂತೆ ಬೇರೆ ವಕೀಲರುಗಳು ಇದಕ್ಕೆ ಆಕ್ಷೇಪವನ್ನು ಎತ್ತಿರೋದು. ಅರ್ಜಿದಾರರ ಪರ ವಕೀಲರು ಹೇಳ್ತಿರೋದೇನು, ಸಂಜೀವ್ ಖನ್ನಾ ಅವರಿದ್ದಾಗ ಪ್ರಕರಣವನ್ನು ಆಲಿಸಿ ಮಧ್ಯಂತರ ಪರಿಹಾರ ನೀಡಬೇಕಾ ಅನ್ನೋದನ್ನ ವಿಚಾರಣೆ ಮಾಡ್ತೀವಿ ನಾವು ಅಂತ ಹೇಳಿದ್ರು. ಈಗ 3 ವಿಷಯಗಳಿಗೆ ಸೀಮಿತಗೊಳಿಸೋದಕ್ಕೆ ಸಾಧ್ಯ ಇಲ್ಲ, ತುಂಡು ವಿಚಾರಣೆಗೆ ಅವಕಾಶ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದಿಸಿದ್ದಾರೆ. ಹಾಗೆ ಕಪಿಲ್ ಸಿಬಲ್ ಅವರು ವಕ್ಫ್ ಕಾಯ್ದೆ ವಕ್ಫ್ ಭೂಮಿಯನ್ನು ನಿಯಂತ್ರಿಸುವ ಉದ್ದೇಶವನ್ನ ಹೊಂದಿದೆ ಅಂತ ವಾದ ಮಾಡಿದ್ದು, ಯಾವುದೇ ಪ್ರಕ್ರಿಯೆಯನ್ನು ಅನುಸರಿಸದೆ ವಕ್ಫ್ ಆಸ್ತಿಯನ್ನು ಕಸಿದುಕೊಳ್ಳುವ ರೀತಿಯಲ್ಲಿ ಕಾನೂನು ವಿನ್ಯಾಸಗೊಳಿಸಲಾಗಿದೆ, ಹಾಗಾಗಿ ಇದು ಸೂಕ್ತವಾಗಿಲ್ಲ ಅಂತ ತಮ್ಮ ವಾದವನ್ನ ಮಂಡಿಸಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಹೇಳ್ತಿರೋದು ಈ 3 ಪ್ರಮುಖ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಸೀಮಿತಗೊಳಿಸಬೇಕು. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಪ್ರತಿಕ್ರಿಯೆಯನ್ನ, ಏನೇನು ಪ್ರಶ್ನೆಗಳಿದ್ದು ಅದಕ್ಕೆ ಉತ್ತರವನ್ನ ಕೋರ್ಟ್ನ ಮುಂದೆ ಇರಿಸಿದ್ದೀವಿ. ಆದರೆ ಅರ್ಜಿದಾರರು ಲಿಖಿತ ಸಲ್ಲಿಕೆಗಳನ್ನು ಏನು ಕೊಟ್ಟಿದ್ದಾರೆ, ಈಗ ಹಲವಾರು ಇತರ ವಿಷಯಗಳನ್ನ ಕೂಡ ಎಳ್ಕೊಳ್ತಿದ್ದಾರೆ. ಈ 3 ವಿಷಯಗಳಿಗೆ ಪ್ರತಿಕ್ರಿಯೆಯಾಗಿ ಅಫಿಡವಿಟ್ ಅನ್ನು ಸಲ್ಲಿಸಿದ್ದೀವಿ, 3 ವಿಷಯಗಳಿಗೆ ಮಾತ್ರ ಸೀಮಿತಗೊಳಿಸಿ ಅನ್ನೋದು ಕೇಂದ್ರ ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ಮಾಡ್ಕೊಂಡಿರುವಂಥ ವಿನಂತಿ. ಸೊ ಇದಷ್ಟು ಏನಾಯಿತು ಕಲಾಪದಲ್ಲಿ ಅನ್ನೋ ಡೀಟೇಲ್ಸು ಇವತ್ತು ಇದು ಮುಂದುವರಿಯತ್ತೆ. ಆದರೆ ಬಹಳ ಮಹತ್ವ ಪಡ್ಕೊಂಡಿರೋದೇನು, ಕೋರ್ಟ್ ಹೇಳಿದ್ದು ಒಂದೇ, ಏನೇನು ಆಕ್ರೋಶ ಹೇಳ್ತಲ್ವ ಕೋರ್ಟ್ನ ವಿರುದ್ಧ ಸುಮಾರು ಜನ ಸಂಸದರು ಮಾತಾಡಿದ್ದಿರಬಹುದು, ರಾಷ್ಟ್ರಪತಿಗಳ ಅಧಿಕಾರ ವ್ಯಾಪ್ತಿಯನ್ನೇ ಪ್ರಶ್ನಿಸ್ತಾ ಕೋರ್ಟ್ ಅನ್ನುವಂಥ ಆಕ್ರೋಶ ಕೂಡ ಹೇಳ್ತು. ಮೊನ್ನೆ ಅಷ್ಟೇ 14 ಪ್ರಶ್ನೆಗಳನ್ನು ಗವಾಯಿ ಅವರು ಬರ್ತಾ ಇದ್ದ ಹಾಗಾದರೆ ರಾಷ್ಟ್ರಪತಿಗಳಿಗೆ ಡೆಡ್ಲೈನ್ ಹಾಕುವಂತಹ, ರಾಷ್ಟ್ರಪತಿಗಳ ಅಧಿಕಾರವನ್ನೇ ಮೊಟಕುಗೊಳಿಸುವಂಥ ಸಾಮರ್ಥ್ಯ, ಆ ಅಧಿಕಾರ ಕೋರ್ಟ್ಗಿದೆಯಾ ಅನ್ನುವಂಥ 14 ಪ್ರಶ್ನೆಗಳನ್ನು ಹಾಕಿದ್ರು. ಅದೇ ರೀತಿ ಸಂಸತ್ನಲ್ಲಿ ನಿರ್ಣಯ ಆದಂತಹ, ಬಹುಮತದಿಂದ ಪಾಸ್ ಆದಂತಹ ಕಾಯ್ದೆಯನ್ನು ಯಾವ ರೀತಿ ಬೇಕಾದರೂ ಕೋರ್ಟು ಎತ್ಕೊಳ್ಬಹುದಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ರಾಷ್ಟ್ರಪತಿಗಳು ಹಾಕಿದ್ರು. ಇದೆಲ್ಲ ಸಂಘರ್ಷದ ಸ್ವರೂಪವನ್ನು ಪಡ್ಕೊಳ್ತಿರೋ ಹೊತ್ತಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗದ ನಡುವೆ ಬ್ಯಾಲೆನ್ಸ್ ಇಲ್ಲದೆ ಹೋದ್ರೆ ಏನಾಗಬಹುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಇಂತಹ ಆತಂಕ ಆವರಿಸಿಕೊಂಡಿರೋ ಹೊತ್ತಲ್ಲೇ ನೂತನವಾಗಿ ಬಂದಿರುವಂತಹ BR ಗವಾಯಿ ಅವರು ಈಗ ಅತ್ಯಂತ ಮಹತ್ವದ ಅಭಿಪ್ರಾಯವನ್ನು ಮುಂದಿಟ್ಟಿರೋದು, ವಕ್ಫ್ಗೆ ತಿದ್ದುಪಡಿ ಆಗಲ್ಲ. ಅಂತಹ ಮಹತ್ವದ್ದೇನಿದೆ ಅಂತ ನೀವು ಅಷ್ಟು ಸ್ಟ್ರಾಂಗ್ ಆಗಿ ಹೇಳಿದ್ರೆ ನೋಡೋಣ. ಈಗ ಮಧ್ಯಂತರವಾಗಿ ತಡೆಯಾಜ್ಞೆ ಸಾಧ್ಯವಿಲ್ಲ ಅನ್ನೋದನ್ನು ಹೇಳಿ ಕೇಸ್ ವಿಚಾರಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಸೊ ಸರ್ಕಾರಕ್ಕೆ ಒಂದು ಹಂತಕ್ಕಾದರೂ ಇದು ತಾತ್ಕಾಲಿಕವಾಗಿ ಪರೋಕ್ಷವಾಗಿ ಸಿಕ್ಕಂಥ ರಿಲೀಫ್ ಆಗಿದೆ. ಮುಂದಿನ ದಿನಗಳಲ್ಲಿ ನೋಡಬೇಕು, ಯಾಕಂದರೆ ಸರ್ಕಾರ ವಾದಿಸ್ತಿರೋದಷ್ಟೇ, ಇಲ್ಲಿ ನಾವು ಯಾರಿಗೂ ಅನ್ಯಾಯ ಮಾಡ್ತಿಲ್ಲ. ಡಾಕ್ಯುಮೆಂಟ್ ಇರುವಂತಹ ಎಲ್ಲ ಆಸ್ತಿಯೂ ಕೂಡ ಅವ್ರ ಬಳಿ ಇರುತ್ತೆ. ಮತ್ತು ಹಿಂದೆ ತಿದ್ದುಪಡಿ ಆದಾಗಲೂ ರಿಜಿಸ್ಟ್ರೇಷನ್ ಆಗಿರಬೇಕು ಅನ್ನೋ ನಿಯಮಗಳನ್ನು ಹೇಳಲಾಗಿತ್ತು. ಈ ತಿದ್ದುಪಡಿಯಲ್ಲಿ ಹೇಳಿದ್ದಲ್ಲ, ಹಿಂದೆ UPA ಅವಧಿಯಲ್ಲೆಲ್ಲ ತಿದ್ದುಪಡಿ ಆಗಿತ್ತಲ್ಲ, ಆಗಲೂ ಅದನ್ನು ಹೇಳಿದ್ರು. ಸೊ ನಾವೇನು ಹೊಸದಾಗಿ ಹೇಳಿಲ್ಲ ಆ ವಿಷಯದಲ್ಲಿ. ಸೊ ರಿಜಿಸ್ಟ್ರೇಷನ್ ವಿಚಾರವನ್ನು ಯಾವುದಾದ್ರೂ ಒಂದು ಭೂಮಿಗೆ ಈ ದೇಶದ ಕಾನೂನಲ್ಲಿ ತರಲೇಬಾರ್ದು ಅಂದರೆ ಹೆಂಗಾಗತ್ತೆ, ಅದನ್ನು ಮಾನಿಟರ್ ಮಾಡೋದಕ್ಕೆ, ಇಂತಿಷ್ಟು ವರ್ಷಗಳಿಗೆ ಅದನ್ನು ಚೆಕ್ ಮಾಡೋದಕ್ಕೆ ಜಿಲ್ಲಾಧಿಕಾರಿಗೋ ಅಥವಾ ಮೇಲಾಧಿಕಾರಿಗಳಿಗೋ ಅವಕಾಶವನ್ನು ಮಾಡಿಕೊಡ್ತಾ ಇರೋದಾಗಿದೆ. ಜೊತೆಗೆ
ಈ ಒಂದು ವಕ್ಫ್ ತಿದ್ದುಪಡಿಯಲ್ಲಿ ಬೇರೆ ಮೆಂಬರ್ಸ್ ಇದ್ದಾರೆ, ಬೇರೆ ಧರ್ಮದವರು ಇದ್ದಾರೆ, ಹಿಂದೂ ಧರ್ಮದವರು ಇದ್ದಾರೆ ಅಂದ ಮಾತ್ರಕ್ಕೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗಲ್ಲ. ಜಸ್ಟ್ ಈ ಅಡ್ಮಿನಿಸ್ಟ್ರೇಷನ್ ವರ್ಕಲ್ಲಿ ಮಾತ್ರ ಭಾಗಿಯಾಗ್ತಾರೆ. ಕೇಳಿ ಬರ್ತಿರೋದೇನು ವಾದ, ಸರಿ ಹಿಂದೂಗಳ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಇರ್ತಾರ ಮುಸಲ್ಮಾನರು ಅಥವಾ ಬೇರೆ ಧರ್ಮದವರು ಅಂದರೆ, ಹಿಂದೂಗಳಿಗೆ ಇಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಯಾರದ್ದೋ ಜಮೀನಲ್ಲಿ ಹೋಗಿ ಕೂತ್ಕೊಂಡು ಅವ್ರ ಕಾಲಮಲ್ಲಿ ಮುಜರಾಯಿ ಇಲಾಖೆ ಅಂತ ಹಾಕೊಳ್ಳೋದಕ್ಕೆ ಅವಕಾಶನೇ ಇಲ್ವಲ್ಲ. ವಕ್ಫ್ ಬೈ ಯೂಸರ್ ಇರೋ ರೀತಿಯಲ್ಲಿ ಏನು ಮುಜರಾಯಿ ಬೈ ಯೂಸರ್ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡಿರೋ ಸಮಸ್ಯೆಗಳು ಅಂಥದ್ದೇನು ಕಾಣಿಸಿಲ್ಲ. ಯಾವತ್ತೋ ಒಂದಿಷ್ಟು ಭೂಮಿ ವ್ಯಾಜ್ಯಗಳಾದರೆ ಕೋರ್ಟ್ಗೆ ಹೋಗಿ ಯಾವುದೇ ಒಂದು ಭೂಮಿ ವ್ಯಾಜ್ಯ ಬಗೆಹರಿಸ್ಕೊಳ್ಳೋ ರೀತಿಯಲ್ಲಿ ಬಗೆಹರಿಸ್ಕೊಳ್ತಾರೆ. ಇದಕ್ಕೆ ಪ್ರತ್ಯೇಕವಾಗಿ ಟ್ರಿಬ್ಯುನಲ್ಲು ಅಥವಾ ಆ ರೀತಿಯ ವಿಶೇಷ ಅವಕಾಶಗಳು ಹಿಂದೂಗಳಲ್ಲಿಲ್ಲ. ನಾವು ಯಾವುದೋ ಒಂದು ಭೂಮಿಯನ್ನು ಹೋಗಿ ನಾವು ಇಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಿದ್ದೀವಿ ಹಾಗಾಗಿ ನಮ್ದಾಗತ್ತೆ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ. ಕೆಲವರು ಹೇಳ್ಕೊಂಡ್ರೆ ಅದು ಕೋರ್ಟ್ ಕೇಸ್ ಮೂಲಕ ಬಗೆಹರಿಯುತ್ತೆ. ಹಾಗಾಗಿ ಇಂಥದ್ದೊಂದು ವಿಶೇಷ ಅಧಿಕಾರ ಇರೋದ್ರಿಂದಾನೇ ಈಗ ಎಲ್ರಿಗೂ ಒಂದೇ ಕಾನೂನು ಅಂತ ಮಾಡಬೇಕಲ್ಲ, ಅದನ್ನು ಮಾಡೋದಕ್ಕೆ ಹೊರಟಿರೋದು. ಟ್ರಿಬ್ಯುನಲಲ್ಲಿ ಎಲ್ಲ ಬಗೆಹರಿಯುತ್ತೆ ಅನ್ನೋ ರೀತಿಯಲ್ಲಿತ್ತು. ಈಗ ಹೈಕೋರ್ಟ್ಗೆ ಬೇರೆ ಕೋರ್ಟ್ಗಳಿಗೆ ಪ್ರಶ್ನೆ ಮಾಡೋದಕ್ಕೆ ಈ ದೇಶದ ಕಾನೂನು ವ್ಯವಸ್ಥೆ ಕೋರ್ಟ್ಗೇನೆ ಅವಕಾಶ ಮಾಡಿಕೊಡಲ್ಲ ಅಂದರೆ ಹೆಂಗೆ ಅಲ್ವಾ? ಅದನ್ನೇ ವಾದ ಮಾಡಿರೋದು. ಹೈಕೋರ್ಟ್ಗೆ ಹೋಗಿ ಅಥವಾ ಕೋರ್ಟಲ್ಲಿ ನಮ್ಮ ವಾದವನ್ನು ಮಂಡಿಸೋದಕ್ಕೂ ಅವಕಾಶ ಇಲ್ಲ ಅಂದರೆ ಹೆಂಗೆ? ಕಾನೂನು ವ್ಯವಸ್ಥೆಗೆ ಅದು ದ್ರೋಹ ಮಾಡ್ದಂಗಲ್ವಾ? ಅದನ್ನು ನಾವು ಮಾಡಿಕೊಡ್ತಿದ್ದೀವಿ, ಅವಕಾಶವನ್ನು ಸೃಷ್ಟಿಸ್ತಿದ್ದೀವಿ. ಇಂತಹ ವಾದವನ್ನೇ ಸರ್ಕಾರ ಮಂಡಿಸಿರೋದು. ಹಾಗಾಗಿ BR ಗವಾಯಿ ಅವರ ಈ ಅತ್ಯಂತ ಮಹತ್ವದ ಅಭಿಪ್ರಾಯ ಗಮನ ಸೆಳೀತಾ ಇದ್ದು, ಈ ಕೇಸಲ್ಲಿ ಮತ್ತೊಂದು ಐತಿಹಾಸಿಕ ಜಡ್ಜ್ಮೆಂಟ್, ಇತಿಹಾಸ ಮರೆಯದಂತಹ ಜಡ್ಜ್ಮೆಂಟ್ ನಿರೀಕ್ಷೆಯಲ್ಲಿದೆ. ಶಾಯರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.